Hi friends, welcome to our channel NGH Education Center. ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂತೆ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವೆಶನ್ ಈ ರೀತಿಯಾಗಿದೆ. ದ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಎಂಗೇಜ್ಡ್ ಆನ್ ಟೂ ಕಾಂಟ್ರಾಕ್ಟ್ಸ್ ಎ ಅಂಡ್ ಬಿ ಡ್ಯೂರಿಂಗ್ ದ ಇಯರ್. ಸೊ ಒಂದೇ ಕಾಂಟ್ರಾಕ್ಟ್ ಅವರು ಎರಡು ಕಾಂಟ್ರಾಕ್ಟ್ ಅನ್ನು ಒಪ್ಕೊಂಡಿದ್ದಾರೆ ಒಂದೇ ವರ್ಷದಲ್ಲಿ ಎ ಮತ್ತೆ ಬಿ ಅನ್ನೋ ಕಾಂಟ್ರಾಕ್ಟ್ ಅನ್ನ. ಸೊ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಒಬ್ಟೈನ್ ಅಟ್ ದ ಇಯರ್ ಎಂಡ್ 31st ಡಿಸೆಂಬರ್ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಎಲ್ಲ ಡಿಸೆಂಬರ್ 31st ಆ ಒಂದು ವರ್ಷದ ಕೊನೆಯಲ್ಲಿ ಸಿಕ್ಕಂತ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಂತ ನೋಡೋದಾದ್ರೆ ಡೇಟ್ ಆಫ್ ಕಮೆನ್ಸ್ಮೆಂಟ್, ಸೊ ಯಾವಾಗ ಸ್ಟಾರ್ಟ್ ಆಯಿತು ಕಾಂಟ್ರಾಕ್ಟ್ಸ್ ಅಂದ್ರೆ ಏಪ್ರಿಲ್ 1 ಎ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿದೆ, ಸೆಪ್ಟೆಂಬರ್ 1 ಅಲ್ಲಿ ಬಿ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿದೆ. ಓಕೆನಾ. ಸೊ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಈ ರೀತಿಯಾಗಿದೆ. ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಕಾಂಟ್ರಾಕ್ಟ್ ಎ 6 lakh ಇದೆ, ಕಾಂಟ್ರಾಕ್ಟ್ ಬಿ 5 lakh rupees ಇದೆ. ಸೊ ಮೆಟೀರಿಯಲ್ ಇಶ್ಯೂಡ್ 1,60,000 and 60,000. ಮೆಟೀರಿಯಲ್ ರಿಟರ್ನ್ ಇದೆ. ಸೊ ಮೆಟೀರಿಯಲ್ ಇಶ್ಯೂಡ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಕೊಡುವಂತದ್ದು ಮೆಟೀರಿಯಲ್ ರಿಟರ್ನ್. ಸೊ ಅದು ಅವರ ಕಾಂಟ್ರಾಕ್ಟ್ಗೆ ಮತ್ತೆ ವಾಪಸ್ ಬಂದಿದೆ ಸೈಟಿಗೆ. ಸೊ ಇದನ್ನ ಕ್ರೆಡಿಟ್ ಸೈಡ್ ಹಾಕೊಳ್ತಾ ಹೋಗ್ಬೇಕು. 4,000 2,000 ಮೆಟೀರಿಯಲ್ ಆನ್ ಸೈಟ್. ಸೊ ಮೆಟೀರಿಯಲ್ ಆನ್ ಸೈಟ್ ಡಿಸೆಂಬರ್ 21st ಅಂದ್ರೆ ಮೆಟೀರಿಯಲ್ಸ್ ಮಿಕ್ಕಿದೆಯಂತೆ. ಸೊ 1,60,000 ಏನಿತ್ತು ಮೆಟೀರಿಯಲ್, ಸೊ ಅದರಲ್ಲಿ 22,000 ಮತ್ತೆ 8,000 ಎ ಮತ್ತೆ ಬಿ ನಲ್ಲಿ ಮಿಕ್ಕಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಪ್ಲಾಂಟ್ ಇಶ್ಯೂಡ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಡಿಸೆಂಬರ್ 31st ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ಲಾಂಟ್ ಇಶ್ಯೂಡ್ ಸ್ಟಾರ್ಟಿಂಗ್ ಅಲ್ಲಿ ಆಗಿದ್ರೆ, ಸೊ ಪ್ಲಾಂಟ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಟ್ ದ ಇಯರ್ ಎಂಡ್ ಅಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ 65,000. ಸೊ ಪ್ಲಾನ್ ನ ವ್ಯಾಲ್ಯೂ 65,000ಕ್ಕೆ ಇಳಿದಿದೆ, 80,000 ಇಂದ 65,000 ಆಗಿದೆ. ಅಂಡ್ ದೆನ್ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ನಾಟ್ ಎಟ್ ಸರ್ಟಿಫೈಡ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ನಾಟ್ ಸರ್ಟಿಫೈಡ್ ಅಂತ, ವರ್ಕ್ ಅನ್ಸರ್ಟಿಫೈಡ್ ಅಂತ ಅರ್ಥ. ಓಕೆನಾ. ನಾಟ್ ಎಟ್ ಸರ್ಟಿಫೈಡ್ ಅಂದ್ರೆ ವರ್ಕ್ ಅನ್ಸರ್ಟಿಫೈಡ್ ಅಂತ ಅರ್ಥ. ವ್ಯಾಲ್ಯೂ ಆಫ್ ಕಾಂಟ್ರಾಕ್ಟ್ ಸರ್ಟಿಫೈಡ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ವರ್ಕ್ ಸರ್ಟಿಫೈಡ್ ಅಂತ ಅರ್ಥ. ಸೊ ಇದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂಡರ್ ಹಾಕೋಬೇಕು. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಇಂದ ಕ್ಯಾಶ್ ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ 3,78,000 ಅಂಡ್ ದೆನ್ 1,25,000 ರೆಸ್ಪೆಕ್ಟಿವ್ಲಿ ಎ ಅಂಡ್ ಬಿ ಕಾಂಟ್ರಾಕ್ಟ್. ಆರ್ಕಿಟೆಕ್ಟರ್ ಫೀ ಕೊಟ್ಟಿದ್ದಾರೆ 2,000 rupees ಅಂಡ್ 1,000 rupees ಕಾಂಟ್ರಾಕ್ಟ್ ಎ ಮತ್ತೆ ಕಾಂಟ್ರಾಕ್ಟ್ ಬಿ ನಲ್ಲಿ. ಸೊ ಏನ್ ಇನ್ಫಾರ್ಮೇಶನ್ ಹೇಳಿದ್ದಾರೆ ಅಂದ್ರೆ ಡ್ಯೂರಿಂಗ್ ದ ಪೀರಿಯಡ್ ಮೆಟೀರಿಯಲ್ 9,000 ಹ್ಯಾವ್ ಬೀನ್ ಟ್ರಾನ್ಸ್ಫರ್ ಫ್ರಮ್ ಕಾಂಟ್ರಾಕ್ಟ್ ಎ ಟು ಕಾಂಟ್ರಾಕ್ಟ್ ಬಿ ಅಟ್ ಲಾಸ್ಟ್. ಸೊ ಈ ಒಂದು ಕಾಂಟ್ರಾಕ್ಟ್ ಲಾಸ್ಟ್ ಅಲ್ಲಿ ಇಯರ್ ಎಂಡೆಡ್ ಅಲ್ಲಿ ಮೆಟೀರಿಯಲ್ ಎ ಇರುವಂತ 9,000 ರೂಪಾಯಿನ ಮೆಟೀರಿಯಲ್ ಬಿ ಗೆ ಟ್ರಾನ್ಸ್ಫರ್ ಮಾಡಿದಾರಂತೆ. ಓಕೆನಾ. ಅದನ್ನು ಒಂದು ಎಂಟ್ರಿ ತೋರಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ಹೇಳಿದ್ದಾರೆ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟ್ ಟಿ ಅಕೌಂಟ್ ಅಂಡ್ ದೆನ್ ಬ್ಯಾಲೆನ್ಸ್ ಶೀಟ್. ಸೊ ಇದರಲ್ಲಿ 3 ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಈ ತರದ ಪ್ರಾಬ್ಲಮ್ ನ ಎಕ್ಸಾಮಿಗೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡ್ಕೊಳ್ಳಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟಿಗೆ ಕಾಂಟ್ರಾಕ್ಟ್ ಅಕೌಂಟ್ ನ ಪ್ರಿಪೇರ್ ಮಾಡೋದಾದ್ರೆ ಅದರ ಫಾರ್ಮೆಟ್ ಬಂದು ಪರ್ಟಿಕ್ಯುಲರ್ಸ್ ಎ ಅಕೌಂಟ್ ಬಿ ಅಕೌಂಟ್, ಪರ್ಟಿಕ್ಯುಲರ್ಸ್ ಎ ಅಕೌಂಟ್ ಬಿ ಅಕೌಂಟ್. ಸೊ ಎರಡು ಕೂಡ ಒಂದೇ ಅಕೌಂಟ್ ನಾವು ಫಾಲೋ ಮಾಡ್ತಾ ಹೋಗ್ಬೋದು. ಸೊ ಫಸ್ಟಿಗೆ ಹಾಕೊಳ್ಳೋದಾದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಕಾಂಟ್ರಾಕ್ಟ್ ಪ್ರೈಸ್ ಹಾಕೊಳ್ಳೋಣ ಅಂದ್ರೆ ಇದಿನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನು ಅನ್ಸರ್ಟಿಫೈಡ್ ಕೂಡ ಇದೆ. ಸೊ ಅದರಿಂದ ಕಾಂಟ್ರಾಕ್ಟ್ ಪ್ರೈಸ್ ನ ನಾವು ವರ್ಕ್ ಸರ್ಟಿಫೈಡ್ ರೇಷಿಯೋ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟಿಗೆ ಇನ್ಫಾರ್ಮೇಶನ್ ಹೇಳಿದ್ದಾರೆ ಮೆಟೀರಿಯಲ್ ಇಶ್ಯೂಡ್ 1,60,000 ಅಂಡ್ 60,000 ಎ ಮತ್ತೆ ಬಿ ನಲ್ಲಿ. ಸೊ ಹಾಕೊಳ್ತಾ ಹೋಗೋಣ. ಡೆಬಿಟ್ ಸೈಡ್ ಅಲ್ಲಿ ಇಶ್ಯೂ ಮಾಡಿದ್ದಾರೆ ನಮಗೆ. ಸೊ ನಮ್ಮ ಹತ್ರ ಇದೆ ಮೆಟೀರಿಯಲ್ ವ್ಯಾಲ್ಯೂ. ಸೊ ಟು ಮೆಟೀರಿಯಲ್, ಸೊ ವ್ಯಾಲ್ಯೂ ಬಂದ್ಬಿಟ್ಟು 1,60,000 ಅಂಡ್ ದೆನ್ 60,000, 1,60,000 ಅಂಡ್ 60,000 rupees. ಅದಾದ್ಮೇಲೆ ಹೇಳಿದ್ದಾರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೆಟೀರಿಯಲ್ಸ್ ರಿಟರ್ನ್ ಅಂತ ಹೇಳಿದ್ದಾರೆ. ಓಕೆನಾ. ಮೆಟೀರಿಯಲ್ ರಿಟರ್ನ್ ಆಗಿದೆಯಂತೆ 4,000 ಮತ್ತೆ 2,000. ಸೊ ಅದನ್ನ ಕ್ರೆಡಿಟ್ ಸೈಡ್ ಹಾಕೊಳ್ತಾ ಹೋಗ್ಬೇಕು, ಯಾಕಂದ್ರೆ ಸೈಟಿಗೆ ಅದು ಬಂದಿದೆ ವಾಪಸ್ಸು. ಬೈ ಮೆಟೀರಿಯಲ್ಸ್ ರಿಟರ್ನ್ಡ್ 4,000 and 2,000 rupees. ಓಕೆ, 4,000 2,000. ಅಂಡ್ ಅದಾದ್ಮೇಲೆ ಹೇಳಿದ್ದಾರೆ ಮೆಟೀರಿಯಲ್ಸ್ ಆನ್ ಸೈಟ್ ಡಿಸೆಂಬರ್ 21st ಅಥವಾ 31st ಇದೆ. ಓಕೆ ಸಾರಿ, ಡಿಸೆಂಬರ್ 31st. ಸೊ ಇದು ಇಯರ್ ಎಂಡೆಡ್ ಅಲ್ಲಿ ಮೆಟೀರಿಯಲ್ ಸೈಟ್ ಅಲ್ಲಿ ಇದೆಯಂತೆ. ಸೊ ಅವ್ರು ಕೊಟ್ಟಿರುವಂತ ಮೆಟೀರಿಯಲ್ಸ್ 1,60,000 ಇತ್ತು. ಮೆಟೀರಿಯಲ್ಸ್ ಎಲ್ಲ ಯೂಸ್ ಆಗಿ ಮಿಕ್ಕಿರುವಂತ ಅಮೌಂಟ್ 22,000 ಇದೆಯಂತೆ. ಸೊ ಅದನ್ನು ಕೂಡ ನಾವು ಕ್ರೆಡಿಟ್ ಸೈಡ್ ತೋರಿಸ್ತಾ ಹೋಗ್ಬೇಕು. ಬೈ ಮೆಟೀರಿಯಲ್ಸ್ ಆನ್ ಸೈಟ್. ಸೊ ಅಮೌಂಟ್ ಬಂದ್ಬಿಟ್ಟು 22,000 ಅಂಡ್ ದೆನ್ 8,000 rupees. ಓಕೆ, 22,000 8,000. ಸೊ ಅದಾದ್ಮೇಲೆ ಹೇಳಿದ್ರೆ ಡೈರೆಕ್ಟ್ ಲೇಬರ್ ಹೇಳಿದ್ದಾರೆ. ಸೊ ಡೈರೆಕ್ಟ್ ಲೇಬರ್ ನ ಡೆಬಿಟ್ ಸೈಡ್ ಆಗ್ತಾ ಹೋಗ್ತೀವಿ. ಟು ಡೈರೆಕ್ಟ್ ಲೇಬರ್. ಸೊ ಅಮೌಂಟ್ ಬಂದ್ಬಿಟ್ಟು 1,50,000 and 42,000, 1,50,000 ಅಂಡ್ ದೆನ್ 42,000 rupees. ಸೊ ಅದಾದ್ಮೇಲೆ ಹೇಳಿದ್ದಾರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೇಳಿದ್ದಾರೆ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಡೆಬಿಟ್ ಸೈಡ್ ಆಗ್ತಾ ಹೋಗ್ತೀವಿ. ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಮೌಂಟ್ ಬಂದು 66,000 and 35,000 ಇದೆ. ಹಾಕೊಳ್ತಾ ಹೋಗೋಣ. 66,000 ಅಂಡ್ ದೆನ್ 35,000 rupees. ನೆಕ್ಸ್ಟ್ ಇನ್ಫಾರ್ಮೇಶನ್ ಬಂದು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಹೇಳಿದ್ದಾರೆ. ಹಾಕೋಣ. ಅದು ಕೂಡ ಡೆಬಿಟ್ ಸೈಡ್ ಆಗ್ತಾ ಹೋಗುತ್ತೆ. ಟು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್
25,000 and 7,000 rupees ಕೊಟ್ಟಿದ್ದಾರೆ. ಹಾಕೋಣ 25,000 A ಕಾಂಟ್ರಾಕ್ಟ್, 7,000 B ಕಾಂಟ್ರಾಕ್ಟ್. ಓಕೆ, ಸೊ ಅದಾದ್ಮೇಲೆ ಹೇಳಿದ್ದಾರೆ ಪ್ಲಾಂಟ್ ಇಶ್ಯೂಡ್. ಸೊ ಈ ಒಂದು ಕಾಂಟ್ರಾಕ್ಟಿಗೆ ಪ್ಲಾಂಟ್ ನ ಇಶ್ಯೂ ಮಾಡಿದಾರಂತೆ 80,000 and 70,000 ರೆಸ್ಪೆಕ್ಟಿವ್ಲಿ. ಸೊ ಇಶ್ಯೂ ಮಾಡಿರೋದ್ರಿಂದ ಸೊ ಅದು ಕೂಡ ಡೆಬಿಟ್ ಸೈಡ್ ಆಗ್ತಾ ಹೋಗುತ್ತೆ. ಎಕ್ಸ್ಪೆನ್ಸಸ್ ಟು ಪ್ಲಾಂಟ್ ಅಕೌಂಟ್ ಅಮೌಂಟ್ ಬಂದು 80,000 and 70,000. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ನೋಡೋದಾದ್ರೆ ವ್ಯಾಲ್ಯೂ ಆಫ್ ಪ್ಲಾಂಟ್ ಹೇಳಿದ್ದಾರೆ. ಸೊ ಸ್ಟಾರ್ಟಿಂಗ್ ಇಶ್ಯೂ ಮಾಡಿದಾಗ ಅದ್ರ ಬೆಲೆ ಬಂದ್ಬಿಟ್ಟು 80,000 ಇತ್ತು. ಸೊ ಇವಾಗ ಅದ್ರ ಬೆಲೆ 65,000 ಆಗಿದೆ. ಇಲ್ಲೂ ಕೂಡ 70,000 ಇತ್ತು, 64,000 ಆಗಿದೆ. ಹಾಗಾದ್ರೆ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗಿದೆ. ಸೊ ಇದು ಇಯರ್ ಎಂಡ್ ಅಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಹತ್ರ ಉಳಿದಿರುವಂತದ್ದು. ಸೊ ಅದಕ್ಕೆ ರೇಟ್ ಸೈಡ್ ಹಾಕೊಳ್ತಾ ಹೋಗೋಣ. ಬೈ ಪ್ಲಾಂಟ್. ಸೊ ಅಮೌಂಟ್ ಬಂದ್ಬಿಟ್ಟು 80,000 ಇತ್ತು, 65,000 ಆಗಿದೆ. 70,000 ಇತ್ತು, 64,000 ಆಗಿದೆ. ಹಾಗಾದ್ರೆ ಎಷ್ಟು ಡಿಪ್ರಿಶಿಯೇಟ್ ಆಗಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಂಥ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗೂ ನಿಮ್ಗೆ ಬೇಕು ಅಂದ್ರೆ ಡಿಪ್ರಿಶಿಯೇಟ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ 80,000 rupees ಮೈನಸ್ 65,000 ಹಾಕೊಟ್ರೆ ನಮಗೆ 15,000 rupees ಸಿಗ್ತಾ ಹೋಗುತ್ತೆ. ಸೊ ಆದ್ರೆ ಈ ಒಂದು ಅಮೌಂಟ್ ನಾವೆಲ್ಲೂ ಮೆನ್ಷನ್ ಮಾಡೋದಿಲ್ಲ. ಓಕೆನಾ, ಸೊ ಇವರು ಡೈರೆಕ್ಟ್ ಆಗಿ ಕೊಟ್ಟಿರೋ ಅಮೌಂಟ್ ನಾವು ಹಾಕೊಳ್ತಾ ಹೋಗ್ಬೇಕು. 65,000 ಅಂಡ್ ದೆನ್ 64,000 rupees. ಓಕೆ, ಸೊ ಇದಿಷ್ಟು ಪ್ಲಾಂಟ್ ನ ಒಂದು ಕ್ಯಾಲ್ಕುಲೇಷನ್. ಸೊ ಅದಾದ್ಮೇಲೆ ಹೇಳಿದ್ದಾರೆ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ನಾಟ್ ಯೆಟ್ ಸರ್ಟಿಫೈಡ್ ಅಂತ, ಅಂದ್ರೆ ವರ್ಕ್ ಅನ್ಸರ್ಟಿಫೈಡ್ ನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂಡ್ ದೆನ್ ವ್ಯಾಲ್ಯೂ ಆಫ್ ಕಾಂಟ್ರಾಕ್ಟ್ ಸರ್ಟಿಫೈಡ್ ಅಂದ್ರೆ ವರ್ಕ್ ಸರ್ಟಿಫೈಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆನಾ, ಸೊ ಇದನ್ನ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನೋ ಒಂದು ಹೆಡ್ಡಿಂಗ್ ಕೆಳಗಡೆ ಹಾಕೊಳ್ತಾ ಹೋಗ್ಬೇಕು. ಬೈ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಯಾವುದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫಸ್ಟಿಗೆ ಸರ್ಟಿಫೈಡ್ ಹಾಕೋಬೇಕು, ನೆಕ್ಸ್ಟ್ ಅನ್ಸರ್ಟಿಫೈಡ್ ಹಾಕೊಳ್ತಾ ಹೋಗ್ಬೇಕು. ರೂಲ್ಸ್ ನ ಫಾಲೋ ಮಾಡಬೇಕು. ವರ್ಕ್ ಸರ್ಟಿಫೈಡ್ ಅಂಡ್ ದೆನ್ ವರ್ಕ್ ಅನ್ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ನ ಅಮೌಂಟ್ ಬಂದ್ಬಿಟ್ಟು 4,20,000 ಇದೆ. ಸೊ ಹಾಕೋಣ 4,20,000 ಅಂಡ್ ದೆನ್ 1,35,000 rupees ಕಾಂಟ್ರಾಕ್ಟ್ ಬಿಗಿದೆ. ಓಕೆನಾ, ಸೊ ಅದಾದ್ಮೇಲೆ ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾರೆ 23,000 ಅಂಡ್ ದೆನ್ 10,000 ಹಾಕೊಳ್ತಾ ಹೋಗೋಣ. 23,000 ಅಂಡ್ ದೆನ್ 10,000. ಓಕೆ, ಇದಿಷ್ಟು ವರ್ಕ್ ಇನ್ ಪ್ರೋಗ್ರೆಸ್ ನ ಕೆಳಗಡೆ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕಾಂಟ್ರಾಕ್ಟಿ ಅಕೌಂಟ್ ನ ಪ್ರಿಪೇರ್ ಮಾಡುವಾಗ ಈ ಒಂದು ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆನಾ, ಅದು ಬಿಟ್ರೆ ನಾವು ಕ್ಯಾಶ್ ರೇಷಿಯೋ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂಡ್ ದೆನ್ ಆರ್ಕಿಟೆಕ್ಟ್ ಫೀ ಕೊಟ್ಟಿದ್ದಾರೆ. ಸೊ ಆರ್ಕಿಟೆಕ್ಟ್ ಫೀ ಕೂಡ ನಮಗೆ ಡೆಬಿಟ್ ಸೈಡ್ ಬರ್ತಾ ಹೋಗುತ್ತೆ. ಟು ಆರ್ಕಿಟೆಕ್ಟ್ ಫೀಸ್ ಇದು ಕೂಡ ಡೆಬಿಟ್ ಸೈಡ್ ಅಲ್ಲಿ ಬರ್ತಾ ಹೋಗುತ್ತೆ. ಅಮೌಂಟ್ ಬಂದ್ಬಿಟ್ಟು 2,000 and 1,000 rupees ಕೊಟ್ಟಿದ್ದಾರೆ. ಹಾಕೊಳ್ತಾ ಹೋಗೋಣ 2,000 ಅಂಡ್ ದೆನ್ 1,000 rupees. ಸೊ ಈಗ ಇಷ್ಟಿಗೆ ನಮಗೆ ಎಲ್ಲ ಇನ್ಫಾರ್ಮೇಶನ್ ಮುಗೀತು. ಸೊ ಅದಾದ್ಮೇಲೆ ಇನ್ನೂ ಒಂದು ಇನ್ಫಾರ್ಮೇಶನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದೇನಂದ್ರೆ ಮೆಟೀರಿಯಲ್ 9,000 ಹ್ಯಾವ್ ಬಿನ್ ಟ್ರಾನ್ಸ್ಫರ್ಡ್ ಫ್ರಮ್ ಕಾಂಟ್ರಾಕ್ಟ್ ಎ ಟು ಕಾಂಟ್ರಾಕ್ಟ್ ಬಿ ಅಟ್ ಲಾಸ್ಟ್. ಸೊ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ 9,000 ರೂಪಾಯಿ ಕಾಂಟ್ರಾಕ್ಟ್ ಎ ಇಂದ ಕಾಂಟ್ರಾಕ್ಟ್ ಬಿ ಹೋಗಿದಂತೆ. ಸೊ ಹಾಗಾದ್ರೆ ಬೈ ಸೈಡ್ ಅಲ್ಲಿ ಹಾಕೋಣ. ಬೈ ಕಾಂಟ್ರಾಕ್ಟ್ ಅಕೌಂಟ್ ಎ. ಸೊ ಎ ಅಂತ ತೋರಿಸ್ಕೊಂಡು 9,000 rupees ನಾವು ಎ ಕಾಲಮ್ ಅಲ್ಲಿ ತೋರಿಸ್ತಾ ಹೋಗ್ಬೇಕು, ಬಿ ಕಾಲಮ್ ಡ್ಯಾಶ್ ಆಗಿ. ಸೊ ಅದೇ ತರ ಟು ಸೈಡ್ ಅಲ್ಲಿ ಟು ಕಾಂಟ್ರಾಕ್ಟ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ ಬಿ ಅಂತ ತೋರಿಸಿ. ಸೊ ಬಿ ಇದಕ್ಕೆ 9,000 rupees ನಾವು ಹಾಕೊಳ್ತಾ ಹೋಗ್ಬೇಕು. ಸೊ ಅಲ್ಲಿಗೆ ಮೆಟೀರಿಯಲ್ ಟ್ರಾನ್ಸ್ಫರ್ ಆಗಿದೆ ಬೈ ಎ ಅಕೌಂಟ್ ಟು ಬಿ ಅಕೌಂಟ್. ಸೊ ಎ ಇಂದ ಬಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೆ. ಓಕೆನಾ, ಮೆಟೀರಿಯಲ್ 9,000 rupees. ಸೊ ಬೇಕಂದ್ರೆ ನೀವು ಇಲ್ಲಿ ಮೆಟೀರಿಯಲ್ ಅಂತ ಕೂಡ ಬರ್ಕೊಳ್ತಾ ಹೋಗ್ಬೋದು, ಮೆಟೀರಿಯಲ್ಸ್. ಸೊ ಇದಾದ್ಮೇಲೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ನೋಷನಲ್ ಪ್ರಾಫಿಟ್ ಬಂದಿದೆಯಾ ಅಥವಾ ನೋಷನಲ್ ಲಾಸ್ ಬಂದಿದೆಯಾ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಸೊ ಫಸ್ಟಿಗೆ ಡೆಬಿಟ್ ಸೈಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ 1,60,000, 1,50,000 ಅಂಡ್ ದೆನ್ 36,000, 25,000, 80,000, 2,000. ಸೊ ಬ್ಲಾಂಕ್ ಇದೆ. ಓಕೆನಾ, 4,83,000 ಇದೆ. ಸೊ ಗ್ಯಾಪ್ ಇಟ್ಕೊಂಡ್ರೆ 4,83,000 ನ 4,000, 22,000, 65,000, 4,20,000, 23,000 ಅಂಡ್ ದೆನ್ 9,000. ಸೊ 5,43,000 ಬರ್ತಾ ಹೋಗುತ್ತೆ. ಸೊ ಎರಡಕ್ಕೂ ಕಂಪೇರ್ ಮಾಡಿದ್ರೆ ರೈಟ್ ಸೈಡ್ ಜಾಸ್ತಿ ಇರೋದ್ರಿಂದ ಸೊ ರೈಟ್ ಸೈಡ್ ಹಾಕೋಣ 5,43,000 rupees. ಸೊ ಡೆಬಿಟ್ ಸೈಡ್ ಕೂಡ ಅದೇ ಅಮೌಂಟ್ ಅನ್ನು ಹಾಕೊಳ್ತಾ ಹೋಗೋಣ 5,43,000 rupees. ಸೊ ಅವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು 4,83,000 rupees ಇತ್ತು, 4,83,000 ಇತ್ತು. ಹಾಗಾದ್ರೆ 5,43,000 ಇಂದ ಮೈನಸ್ 4,83,000 ಲೆಸ್ ಮಾಡ್ತಾ ಹೋದ್ರೆ ನಮಗೆ 60,000 ಸಿಗುತ್ತೆ. ಸೊ ಆ ಒಂದು 60,000 ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆಗೋದ್ರಿಂದ ಈ ಒಂದು ಅಮೌಂಟ್ ನ ನಾವು ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಕರಿತಾ ಹೋಗ್ತೀವಿ. ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್. ಸೊ
ನಮಗೆ ಕಾಂಟ್ರಾಕ್ಟ್ ಎನಲ್ಲಿ ನಮಗೆ ಪ್ರಾಫಿಟ್ ಸಿಕ್ಕಿದೆ. ಓಕೆನಾ, ಹಾಗಾದ್ರೆ ಕಾಂಟ್ರಾಕ್ಟ್ ಬಿ ನಲ್ಲಿ ಏನು ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟಿಗೆ ಡೆಬಿಟ್ ಸೈಡ್ ಟೋಟಲ್ ಮಾಡ್ತಾರೆ 60,000 ಪ್ಲಸ್ 42,000 ಪ್ಲಸ್ 35,000 ಪ್ಲಸ್ 7,000 ಪ್ಲಸ್ 70,000 ಪ್ಲಸ್ 1,000 ಅಂಡ್ 9,000 2,24,000 ಸಿಗ್ತಾ ಹೋಗುತ್ತೆ. ಓಕೆನಾ, ಸೊ ಹಾಗಾದ್ರೆ ರೇಟ್ ನೋಡೋಣ 2,000 8,000 64,000 1,35,000 ಅಂಡ್ 10,000 ಸೊ 2,90,000 ಸಿಕ್ತು. ಹಾಗಾದ್ರೆ ಡೆಬಿಟ್ ಸೈಡ್ ಜಾಸ್ತಿ ಇರೋದ್ರಿಂದ 2,24,000 ಹಾಕೊಳ್ತಾ ಹೋಗೋಣ. ಎರಡು ಸೈಡು 2,24,000. ಸೊ ಇಲ್ಲಿ 2,90,000 ಇದೆ. ಸೊ ಪ್ಲಸ್ 2,24,000 ಮಾಡಿದ್ರೆ ನಮಗೆ 5,000 rupees ಕಡಿಮೆ ಇರೋದ್ರಿಂದ ಇದು ಲಾಸ್ ಆಗಿದೆ. 5,000 ಬಿ ಸೈಡ್ ಹಾಕೊಂಡು ಇದನ್ನ ಬೈ ನೋಷನಲ್ ಲಾಸ್ ಅಂತ ತೋರಿಸ್ಕೊಳ್ತಾ ಹೋಗ್ಬೇಕು. ಬೈ ನೋಷನಲ್ ಲಾಸ್. ಓಕೆ, ಸೊ ಇದನ್ನ ನಾವು ಆಪೋಸಿಟ್ ಸೈಡ್ಗೆ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಸೊ ನೋಷನಲ್ ಪ್ರಾಫಿಟ್ ಬಂದಿರೋದ್ರಿಂದ P&L ಅಕೌಂಟು ಮತ್ತೆ ರಿಸರ್ವ್ ಅಕೌಂಟಿಗೆ ಈ ಒಂದು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಅಂಡ್ ದೆನ್ ನೋಷನಲ್ ಲಾಸ್ ಇರೋದ್ರಿಂದ ಕಂಪ್ಲೀಟ್ ಲಾಸ್ ಅಮೌಂಟ್ನ P&L ಅಕೌಂಟ್ ಲಾಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾದ್ರೆ ಫಸ್ಟಿಗೆ ಕಾಂಟ್ರಾಕ್ಟ್ ಏನಲ್ಲಿ ಬಂದಿರೋಂಥ 60,000 ಪ್ರಾಫಿಟನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಹಾಕೋಣ ಇಲ್ಲಿಗೆ 2. ಅದಕ್ಕೂ ಮುಂಚೆ ರೈಟ್ ಸೈಡಲ್ಲಿ ಹಾಕೋಣ ಇಲ್ಲಿ ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್. ಸೊ ಎ ಕಾಲಮಲ್ಲಿ 60,000 rupees, ಬಿ ಬ್ಲ್ಯಾಂಕ್. ಓಕೆ, ಈ ಒಂದು 60,000 ನಾವು ಮ್ಯಾಚ್ ಮಾಡಬೇಕು ಅಂದರೆ ಫಸ್ಟಿಗೆ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು ಟು P&L ಅಕೌಂಟ್. ಸೊ ಟು P&L ಅಕೌಂಟ್ನ ಫಾರ್ಮುಲಾ ಬಂದ್ಬಿಟ್ಟು ನೋಷನಲ್ ಪ್ರಾಫಿಟ್ ಇಂಟು ರೂಲ್ ಏನಿದೆ ಅದನ್ನ ವರ್ಕ್ ಸರ್ಟಿಫೈಡ್ ರೂಲ್ ಅದು ಹಾಕೋಬೇಕು. ಅಂಡ್ ದೆನ್ ಕ್ಯಾಶ್ ರೇಷಿಯೋ ಇದನ್ನ ನಾವು ಕಂಡುಹಿಡ್ಕೋಬೇಕು. ಸೊ ಫಸ್ಟಿಗೆ 60,000 rupees ಇದೆ. 60,000 rupeesನ ನೋಷನಲ್ ಪ್ರಾಫಿಟ್ ಹಾಕೊಳ್ತಾ ಹೋಗೋಣ. ಸೊ ಈ ಒಂದು ರೂಲ್ ಏನು ಹೇಳುತ್ತೆ ಅಂದರೆ ನಮಗೆ ವರ್ಕ್ ಸರ್ಟಿಫೈಡ್ ರೇಷಿಯೋ ಬೇಕಂತ ಹೇಳುತ್ತೆ. ವರ್ಕ್ ಸರ್ಟಿಫೈಡ್ ರೇಷಿಯೋ, ಈ ವರ್ಕ್ ಸರ್ಟಿಫೈಡ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂದರೆ ನಮಗೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಮತ್ತೆ ಕಾಂಟ್ರಾಕ್ಟ್ ಪ್ರೈಸ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆನಾ, ವರ್ಕ್ ಸರ್ಟಿಫೈಡ್ ಅಮೌಂಟ್ ಬಂದ್ಬಿಟ್ಟು 4,20,000 ಇದೆ. ಅಂಡ್ ದೆನ್ ಕಾಂಟ್ರಾಕ್ಟ್ ಪ್ರೈಸ್ನ ವ್ಯಾಲ್ಯೂ ಬಂದ್ಬಿಟ್ಟು 6,00,000 rupees ಇದೆ. ಸೊ ಇವೆರಡನ್ನು ಯೂಸ್ ಮಾಡಿಕೊಂಡು ನಾವು ವರ್ಕ್ ಸರ್ಟಿಫೈಡ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ವರ್ಕ್ ಸರ್ಟಿಫೈಡ್ ರೇಷಿಯೋ ಬಂದ್ಬಿಟ್ಟು ವರ್ಕ್ ಸರ್ಟಿಫೈಡ್ ರೇಷಿಯೋ ಇಸ್ ಈಕ್ವಲ್ ಟು ವರ್ಕ್ ಸರ್ಟಿಫೈಡ್ ಅಮೌಂಟ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಸೊ ವರ್ಕ್ ಸರ್ಟಿಫೈಡ್ ಅಮೌಂಟು ನಮ್ಗೆ ಗೊತ್ತಿದೆ 4,20,000 rupees ಇದೆ. ವರ್ಕ್ ಸರ್ಟಿಫೈಡ್ ಅಮೌಂಟ್ 4,20,000 ಇದೆ. ಅಂಡ್ ದೆನ್ 6,00,000 ಕ್ಯಾಶ್ ಕಾಂಟ್ರಾಕ್ಟ್ ಪ್ರೈಸ್ ಇದೆ. ಹಾಕೊಳ್ತಾ ಹೋಗೋಣ 4,20,000 ಡಿವೈಡೆಡ್ ಬೈ 6,00,000 rupees ಇಂಟು 100 ಮಾಡ್ಕೊಂಡ್ರೆ ನಮಗೆ 1% ಅಮೌಂಟ್ ಸಿಗ್ತಾ ಹೋಗುತ್ತೆ. 4,20,000 ಡಿವೈಡೆಡ್ ಬೈ 6,00,000 ಮಾಡ್ಕೊಂಡ್ರೆ ನಮಗೆ 70% ಸಿಗ್ತಾ ಹೋಗುತ್ತೆ. ಓಕೆನಾ, ಇಸ್ ಈಕ್ವಲ್ ಟು 70%. ಸೊ ಅಕಾರ್ಡಿಂಗ್ ಟು ರೂಲ್ ನಂಬರ್ 3 50%ಗಿಂತ ಜಾಸ್ತಿ ಇದ್ದು 90%ಗಿಂತ ಕಡಿಮೆ ಇತ್ತು ಅಂದರೆ ಸೊ ಇವೆರಡನ್ನ ಮಧ್ಯೆ ಇರೋದ್ರಿಂದ ಇದನ್ನ ರೂಲ್ ನಂಬರ್ 3 ಅಪ್ಲೈ ಮಾಡ್ಕೋಬೇಕು. ರೂಲ್ ನಂಬರ್ 3ನ ಪ್ರಕಾರ 2/3 ಇದಕ್ಕೆ ಸಿಗ್ತಾ ಹೋಗುತ್ತೆ. ಓಕೆನಾ, 2/3 ಅಕಾರ್ಡಿಂಗ್ ಟು ರೂಲ್ ನಂಬರ್ 3 2/3 ರೇಷಿಯೋದಲ್ಲಿ 2/3 ಫ್ರಾಕ್ಷನಲ್ಲಿ ನಾವು ಹಂಚ್ತಾ ಹೋಗಬೇಕು. ಸೊ 60,000 ಇಂಟು 2/3 ನಮಗೆ ಸಿಕ್ಕಿದೆ. ಆ್ಯಂಡ್ ದೆನ್ ಕ್ಯಾಶ್ ರೇಷಿಯೋ. ಸೊ ನಾವು ಕ್ಯಾಶ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಕ್ಯಾಶ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ. ಕ್ಯಾಶ್ ರೇಷಿಯೋ ಇಸ್ ಈಕ್ವಲ್ ಟು ಕ್ಯಾಶ್ ರಿಸೀವ್ಡ್. ಸೊ ರಿಸೀವ್ ಆಗಿರುವಂಥ ಕ್ಯಾಶು ಆ್ಯಂಡ್ ದೆನ್ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಎಷ್ಟು ಸರ್ಟಿಫೈಡ್ ಆಗಿದೆ ಅಂತ. ಸೊ ಕ್ಯಾಶ್ನ ರಿಸೀವ್ಡ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ ನಮಗೆ. ಕ್ಯಾಶ್ ರಿಸೀವ್ಡ್ ಇದೆ 3,78,000 rupees. ಹಾಕೋಣ 3,78,000 rupees. ಇದು ಕೇವಲ ಕಾಂಟ್ರಾಕ್ಟ್ ಎ ಅಕೌಂಟಿಗೆ ಮಾತ್ರ. ಓಕೆನಾ, ಕಾಂಟ್ರಾಕ್ಟ್ ಎ ಮಾತ್ರ. ಯಾಕಂದರೆ ಪ್ರಾಫಿಟ್ ಬಂದಿರೋದು ಕಾಂಟ್ರಾಕ್ಟ್ ಎನಲ್ಲಿ ಮಾತ್ರ. ಅಕಸ್ಮಾತ್ ಎರಡರಲ್ಲೂ ಪ್ರಾಫಿಟ್ ಬಂತಿದ್ದು ಅಂದರೆ ಎರಡರದ್ದು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿತ್ತು. ಸೊ ಇವಾಗ ಕಾಂಟ್ರಾಕ್ಟ್ ಎನಲ್ಲಿ ಪ್ರಾಫಿಟ್ ಇರೋದ್ರಿಂದ ಕಾಂಟ್ರಾಕ್ಟ್ ಎ ಮಾತ್ರ ತಗೊಂಡಿದ್ದೀವಿ. 3,78,000 rupees ಕ್ಯಾಶ್ ರಿಸೀವ್ಡ್ ಆಗಿರೋದು 3,78,000 rupees. ಆ್ಯಂಡ್ ದೆನ್ ವರ್ಕ್ ಸರ್ಟಿಫೈಡ್ ಅಮೌಂಟ್ ಬಂದ್ಬಿಟ್ಟು 4,20,000 rupees ಇದೆ. ಸೊ ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ 3,78,000 ಡಿವೈಡೆಡ್ ಬೈ 4,20,000 ಸೊ ನಮಗೆ 90% ಸಿಗ್ತಾ ಹೋಗುತ್ತೆ. ಓಕೆನಾ, 90%. ಸೊ ಇದು ಆಸ್ ಇಟ್ ಈಸ್ 90%ನ ನಾವು ಇಲ್ಲಿ ಹಾಕೊಳ್ತಾ ಹೋಗಬೇಕು ಇಂಟು 90%. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಫಾರ್ಮುಲಾ ನೋಷನಲ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ರೇಷಿಯೋ ಇಂಟು ಕ್ಯಾಶ್ ರೇಷಿಯೋ. ಸೊ ನಾವು ಮಾಡ್ಕೊಂಡ್ರೆ ಇವಾಗ 60,000 ಇಂಟು 2 ಡಿವೈಡೆಡ್ ಬೈ 3 ಇಂಟು 90% ಮಾಡ್ಕೊಂಡು ನಮಗೆ 36,000 rupees ಸಿಗ್ತಾ ಹೋಗುತ್ತೆ P&L ಅಕೌಂಟಿಗೆ. 36,000. ಸೊ ಆದರೆ ನಮಗೆ ಬ್ಯಾಲೆನ್ಸ್ ಆಗಬೇಕಾದ್ರೆ 60,000 rupees ಆಗಿರೋದ್ರಿಂದ ಫಸ್ಟಿಗೆ ಇಲ್ಲಿ ಬ್ಯಾಲೆನ್ಸಿಗೆ ಬರ್ಕೋಣ 60,000 ಆ್ಯಂಡ್ ದೆನ್ 60,000. ಇಲ್ಲಿ ನಾವು ಮಿಕ್ಕಿರುವಂಥ ಅಮೌಂಟ್ ಏನಿದೆ ಅದನ್ನು ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು ಟು ರಿಸರ್ವ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. 60,000 36,000 ಹೋಯಿತು ಅಂದರೆ ನಮಗೆ 24,000 rupees ಸಿಗ್ತಾ ಹೋಗುತ್ತೆ. ಸೊ ಈ ಒಂದು 24,000 ನಾವು ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆನಾ, ಸೊ ಇದಾದಮೇಲೆ ನೋಷನಲ್ ಲಾಸ್ ಇದೆ 5,000. ಸೊ ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು ಬೈ P&L ಅಕೌಂಟ್
ಲಾಸ್ ಅಂತ ಮೆನ್ಷನ್ ಮಾಡಿ ನಾವು 5000 ರುಪೀಸ್ನ ಇಲ್ಲಿ ಶೋ ಮಾಡಿ, ಸೊ ಆ ಒಂದು 5000 ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇದನ್ನ ಕ್ಲೋಸ್ ಮಾಡೋಣ. ಸೊ ನೋಷನಲ್ ಲಾಸ್ನ P&L ಅಕೌಂಟ್ ಅಂತ ನಾವು ಇಲ್ಲಿ ಹಾಕೊಂಡಿದ್ದೀವಿ. ಸೊ ಅದಾದಮೇಲೆ ನೋಷನಲ್ ಲಾಸ್ P&L ಲಾಸ್ ಆಗಿರೋದ್ರಿಂದ ಸೊ ಈ ಕಡೆ ಕೂಡ P&L ಲಾಸ್ ಅಕೌಂಟಿಗೆ 5000 ರುಪೀಸ್ ಹಾಕೊಂಡ್ರೆ ನಮಗೆ ಟ್ಯಾಲಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಕಾಂಟ್ರಾಕ್ಟ್ ಅಕೌಂಟ್ ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ಗೆ ಕಾಂಟ್ರಾಕ್ಟಿ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಸೊ ಕಾಂಟ್ರಾಕ್ಟಿ ಅಕೌಂಟ್ಗೆ ಫಾರ್ಮೆಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಪರ್ಟಿಕ್ಯುಲರ್ಸ್ AB, ಪರ್ಟಿಕ್ಯುಲರ್ಸ್ AB. ಸೊ ಕಾಮನ್ A ಅಕೌಂಟ್ ಅಂಡ್ B ಅಕೌಂಟ್ ಇದೆ. ಸೊ ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಏನು ಹಾಕೋಬೇಕು ನಾವು ಕಾಂಟ್ರಾಕ್ಟಿ ಅಕೌಂಟಿಗೆ ಅಂದರೆ, ಸೊ ನಾವು ಲೆಫ್ಟ್ ಸೈಡಲ್ಲಿ ಟು ಕಾಂಟ್ರಾಕ್ಟರ್ ಅಕೌಂಟ್ ಅಂತ ತೋರಿಸ್ಕೊಂಡ್ಬಿಟ್ಟು ಟು ಕಾಂಟ್ರಾಕ್ಟರ್ ಅಕೌಂಟ್, ರೈಟ್ ಸೈಡಲ್ಲಿ ಬೈ ಕ್ಯಾಶ್ ರಿಸೀವ್ಡ್ ಅಕೌಂಟ್. ಸೊ ಈ ರೀತಿ ಹಾಕೊಂಡ್ಬಿಟ್ರೆ ನಮಗೆ ಕ್ವಶನಲ್ಲಿ ಕೊಟ್ಟಿರೋ ನನಗೆ ಕ್ಯಾಶ್ ರಿಸೀವ್ ಏನು ಮಾಡಿದ್ದೀನಿ 3,78,000 and 1,25,000 ರುಪೀಸ್. ಸೊ ಇದನ್ನ ಎರಡು ಸೈಡ್ ಹಾಕೊಳ್ತಾ ಹೋಗ್ಬೇಕಷ್ಟೇ. 3,78,000 and then 1,25,000. ಸೊ ಎರಡು ಕಡೆ ಟ್ಯಾಲಿ ಮಾಡ್ಕೊಳ್ತಾ ಹೋಗ್ಬೇಕು. 3,78,000, 1,25,000. ಸೊ ಇಷ್ಟು ಮಾಡಿದ್ರೆ ನಮಗೆ ಕಾಂಟ್ರಾಕ್ಟಿ ಅಕೌಂಟ್ ಪ್ರಿಪೇರ್ ಆಗ್ತಾ ಹೋಗುತ್ತೆ. ಜಸ್ಟ್ ಒನ್ ಎಂಟ್ರಿ ಬೋತ್ ದ ಸೈಡ್. 3,78,000, 1,25,000. ಸೊ ನಾವು ಇಷ್ಟು ಮಾಡಿದ್ರೆ ನಮಗೆ ಕಾಂಟ್ರಾಕ್ಟಿ ಅಕೌಂಟ್ ಕಂಪ್ಲೀಟ್ ಆಗ್ತಾ. ಸೊ ಹೇಳಿದಾರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು ಅಂತ. ಸೊ ಬ್ಯಾಲೆನ್ಸ್ ಶೀಟ್ನ ಒಂದು ಫಾರ್ಮ್ಯಾಟ್ ಬಂದು ಈ ರೀತಿಯಾಗಿದೆ. ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್. ಸೊ ಫಸ್ಟಿಗೆ ಕಾಂಟ್ರಾಕ್ಟಿ ಅಕೌಂಟ್ನ ಒಂದು ರೂಲ್ನ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಯಾವುದೇ ಕಾರಣಕ್ಕೂ ಕೂಡ ಟ್ಯಾಲಿ ಆಗೋದಿಲ್ಲ. ಓಕೆನಾ, ಯಾವುದೇ ಕಾರಣಕ್ಕೂ ಟ್ಯಾಲಿ ಆಗೋದಿಲ್ಲ. ಸೊ ಜಸ್ಟ್ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕಷ್ಟೇ. ಸೊ ಫಸ್ಟಿಗೆ ಬರೋದಾದ್ರೆ ಕಾಂಟ್ರಾಕ್ಟ್ ಅಕೌಂಟ್ನ ಹೆಲ್ಪ್ ತಗೊಂಡು ಸೊ ನಾವು ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟಿಗೆ ಲಯಬಿಲಿಟೀಸ್ ಸೈಡ್ನ ಪ್ರಿಪೇರ್ ಮಾಡಂತ ತೋರಿಸ್ಕೊಳ್ಳೋದಾದ್ರೆ ಅಥವಾ ಬರೇ ಪ್ರಾಫಿಟ್ ಅಂತ ತೋರಿಸ್ಕೊಡೋದಾದ್ರೆ ಪ್ರಾಫಿಟ್. ಸೊ ಹಾಕ್ಕೊಂಡು ಕಾಂಟ್ರಾಕ್ಟ್ ಎ ಇಂದ ಪ್ರಾಫಿಟ್ ಆಗಿದೆ. ಸೊ ಅಮೌಂಟ್ ಬಂದುಬಿಟ್ಟು ಇದಕ್ಕೆ P&L ಅಕೌಂಟಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಆ ಅಮೌಂಟ್ನ ತೋರಿಸ್ಕೊಳ್ತಾ ಹೋಗಬೇಕು. 36,000 ರುಪೀಸ್ ಇದೆ. ಸೊ ಆ ಒಂದು 36,000 ರುಪೀಸ್ನ ನಾವು ಇಲ್ಲಿ ತೋರಿಸ್ಕೊಳ್ಳೋಣ. 36,000 ಆ್ಯಂಡ್ ದೆನ್ ಲಾಸ್ ಕೂಡ ಆಗಿದೆ ನಮಗೆ. ಆ ಲಾಸ್ ಕೂಡ ತೋರಿಸ್ಕೊಳ್ತಾ ಹೋಗಬೇಕು. ಸೊ 5,000 ಏನು ಲಾಸ್ ಆಗಿದೆ B ಅಕೌಂಟಲ್ಲಿ, ಸೊ ಅದನ್ನು ಕೂಡ ತೋರಿಸ್ಕೊಳ್ತಾ ಹೋಗಬೇಕು. ಸೊ ಕಾಂಟ್ರಾಕ್ಟ್ B ಲಾಸ್ ಆಗಿದೆ 5,000 ರುಪೀಸ್. ಸೊ ರಿಮೈನಿಂಗ್ 31,000 ರುಪೀಸ್ನ ನಾವು ಔಟರ್ ಕಾಲಮ್ಗೆ ಹಾಕೊಳ್ತಾ ಹೋಗಬೇಕು. ಸೊ ಇದಿಷ್ಟೇ ನಮಗೆ ಲಯಬಿಲಿಟಿ ಸೈಡ್ ಬರೋದು. ಇನ್ನು ಮಿಕ್ಕಿದೆಲ್ಲ ನಾವು ಅಸೆಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ ಮೆಟೀರಿಯಲ್ ರಿಟರ್ನ್ ಏನಿದೆ, ಸೊ ಈ ಒಂದು ಎಂಟ್ರಿನ ನಾವು ತೋರಿಸ್ಕೊಳ್ಳೋದಿಲ್ಲ. ಓಕೆನಾ, ಬ್ಯಾಲೆನ್ಸ್ ಶೀಟಿಗೆ ಹಾಕೊಳ್ಳೋದಿಲ್ಲ. ಮೆಟೀರಿಯಲ್ ಆನ್ ಸೈಟ್. ಸೊ ಮೆಟೀರಿಯಲ್ ನಮ್ಮ ಹತ್ರ ಇದೆ, ಸೊ ಅದನ್ನು ನಾವು ತೋರಿಸ್ಕೊಳ್ತಾ ಹೋಗ್ತೀವಿ. ಮೆಟೀರಿಯಲ್ ಆನ್ ಸೈಟ್ ಅಂತ. ಸೊ ಫಸ್ಟಿಗೆ ಮೆಟೀರಿಯಲ್ಸ್ ಆನ್ ಸೈಟ್. ಸೊ ಎರಡು ಕೂಡ ಇರೋದ್ರಿಂದ 22,000 and 8,000 ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. 22,000 and 8,000 ರುಪೀಸ್. ಸೊ ಕಾಂಟ್ರಾಕ್ಟ್ ಎ ಆ್ಯಂಡ್ ದೆನ್ ಕಾಂಟ್ರಾಕ್ಟ್ ಬಿ. ಸೊ ಎರಡನ್ನೂ ಆ್ಯಡ್ ಮಾಡ್ಕೊಂಡ್ರೆ ನಮಗೆ 30,000 ರುಪೀಸ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಔಟರ್ ಕಾಲಮ್ಗೆ ಹಾಕೊಳ್ತಾ ಹೋಗಬೇಕು. ಸೊ ಅದಾದಮೇಲೆ ಹೇಳಿದ್ದಾರೆ ಪ್ಲಾಂಟ್ನ ಇನ್ಫಾರ್ಮೇಷನ್ ಇದೆ. ಓಕೆನಾ, ಸೊ ಪ್ಲಾಂಟ್ ಅಂತ ಹಾಕೊಳ್ಳೋದಾದ್ರೆ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂತ ಹಾಕೊಂಡು ವ್ಯಾಲ್ಯೂ ಆಫ್ ಪ್ಲಾಂಟ್. ಸೊ ಇದರಲ್ಲಿ ನಮಗೆ ಇಲ್ಲಿರುವಂಥ ಅಮೌಂಟ್ ಏನಿದೆ 65,000 and 64,000. ಸೊ ಇದನ್ನು ಯಥಾವತ್ತಾಗಿ ನಾವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ ಯಾಕಂದರೆ ಇದು ಮಿಕ್ಕಿರುವಂಥ ಅಮೌಂಟ್ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಮಿಕ್ಕಿರುವಂಥ ಅಮೌಂಟ್ ಇರೋದ್ರಿಂದ ಆ ವರ್ಷದಲ್ಲಿ 65,000 ಮತ್ತು 64,000 ಬೆಳೆ ಬಾಳುವಂಥ ಪ್ಲಾಂಟ್ ನಮಗೆ ಮಿಕ್ಕಿದೆ. ಸೊ ಅದನ್ನು ಹಾಕೊಳ್ತಾ ಹೋಗ್ತೀವಿ. ಎ ಆ್ಯಂಡ್ ದೆನ್ ಬಿ 65,000 and 64,000 ರುಪೀಸ್. ಸೊ ಅಲ್ಲಿಗೆ ನಮಗೆ 1,29,000 ರುಪೀಸ್ ಸಿಗ್ತಾ ಹೋಗುತ್ತೆ. 1,29,000 ಔಟರ್ ಕಾಲಮ್ಗೆ ಹಾಕೊಳ್ತೀವಿ. ಸೊ ಅದಾದಮೇಲೆ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ನ ಇನ್ಫಾರ್ಮೇಷನ್ ಇದೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ನ ಇನ್ಫಾರ್ಮೇಷನ್ ಹಾಕೊಳ್ತಾ ಹೋಗಬೇಕು. ವರ್ಕ್ ಇನ್ ಪ್ರೋಗ್ರೆಸ್. ಸೊ ಈ ರೀತಿ ಹೆಡ್ಡಿಂಗ್ ಹಾಕೋಬಿಟ್ಟು ಸೊ ಫಸ್ಟಿಗೆ ಕಾಂಟ್ರಾಕ್ಟ್ ಎ ಅಂತ ಹಾಕೋಬೇಕು. ಸೊ ಕಾಂಟ್ರಾಕ್ಟ್ ಏನ ಇನ್ಫಾರ್ಮೇಷನ್ ಏನಿದೆ ಈ ಇಷ್ಟು ಇನ್ಫಾರ್ಮೇಷನ್ನ ನಾವು ಈ ಕಡೆ ತೋರಿಸ್ತಾ ಹೋಗಬೇಕು. ಸೊ ಫಸ್ಟಿಗೆ ವರ್ಕ್ ಸರ್ಟಿಫೈಡ್ ಆಗಿರ್ಬೋದು, ವರ್ಕ್ ಸರ್ಟಿಫೈಡ್ ಆ್ಯಂಡ್ ದೆನ್ ವರ್ಕ್ ಅನ್ಸರ್ಟಿಫೈಡ್. ಸೊ ಎರಡನ್ನೂ ಕೂಡ ನಾವು ಪ್ಲಸ್ ಮಾಡ್ಕೋಬೇಕು. ಸೊ ವರ್ಕ್ ಸರ್ಟಿಫೈಡ್ ಇನ್ಫಾರ್ಮೇಷನ್ ಒಂದು 4,20,000 ಇದೆ, ಇದು 23,000 ಇದೆ. ಹಾಕೊಳ್ತಾ ಹೋಗೋಣ. 4,20,000 ಆ್ಯಂಡ್ ದೆನ್ 23,000. ಸೊ ಎರಡನ್ನೂ ಆ್ಯಡ್ ಮಾಡ್ಕೊಂಡು ನಮಗೆ 4,43,000 ರುಪೀಸ್ ಸಿಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ನಾವು ರಿಸರ್ವಿಗೆ ಏನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅದನ್ನು ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಓಕೆನಾ,
24,000 ರಿಸರ್ವ್ಗೆ ಏನು ಟ್ರಾನ್ಸ್ಫರ್ ಮಾಡಿದ್ದೀವಿ ಆ ಒಂದು ಅಮೌಂಟ್ನ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇಲ್ಲಿ ಲೆಸ್ ರಿಸರ್ವ್ ಅಂತ ಹಾಕೊಂಡು 24,000 ರುಪೀಸ್ ಏನು ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಆ ಒಂದು ಅಮೌಂಟನ್ನು ನಾವಿಲ್ಲಿ ಹಾಕೊಳ್ತಾ ಹೋಗಬೇಕು. 4,43,000 ಮೈನಸ್ 24,000 ಹಾಕೊಂಡು ನಮಗೆ 4,19,000 ರುಪೀಸ್ ಬರುತ್ತೆ. ಸೊ ಅದನ್ನು ಹಾಕೊಳ್ತಾ ಹೋಗೋಣ, 4,19,000 ರುಪೀಸ್. ಆ್ಯಂಡ್ ದೆನ್ ಇದರಲ್ಲಿ ನಾವು ಕ್ಯಾಶ್ ಏನು ರಿಸೀವ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಕ್ಯಾಶ್ ರಿಸೀವ್ಡ್, ಸೊ ಕ್ಯಾಶ್ ರಿಸೀವ್ಡ್ ಇನ್ಫಾರ್ಮೇಷನ್ ನಾವಿಲ್ಲಿ ಹಾಕೊಂಡಿದ್ದೀವಿ 3,78,000 ರುಪೀಸ್. ಸೊ ಆ 3,78,000ನ 4,19,000 ರುಪೀಸಿಂದ ಲೆಸ್ ಮಾಡ್ತಾ ಹೋಗಬೇಕು. 3,78,000 ಹಾಕೋಣ. 4,19,000 ಅಲ್ಲಿ ಮೈನಸ್ 3,78,000 ಲೆಸ್ ಮಾಡಿದ್ರೆ ನಮಗೆ 41,000 ರುಪೀಸ್ ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ಅಮೌಂಟ್ನ ಡೈರೆಕ್ಟ್ ಆರ್ಡರ್ ಕಾಲಮ್ಗೆ ಹಾಕೊಳ್ತಾ ಹೋಗೋಣ, 41,000. ಆ್ಯಂಡ್ ದೆನ್ ಕಾಂಟ್ರಾಕ್ಟ್ ಎ ಆಯಿತು, ಈಗ ಕಾಂಟ್ರಾಕ್ಟ್ ಬಿ ಅಕೌಂಟ್. ಸೊ ಕಾಂಟ್ರಾಕ್ಟ್ ಬಿ ಅಲ್ಲೂ ಕೂಡ ಇದೇ ಫಾರ್ಮ್ಯಾಟ್ ನಾವು ಫಾಲೋ ಮಾಡ್ತಾ ಹೋಗಬೇಕು. ಫಸ್ಟಿಗೆ ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಅಮೌಂಟನ್ನು ಹಾಕೊಳ್ತಾ ಹೋಗಬೇಕು. 1,35,000 and 10,000 respectively. 1,35,000 and then 10,000 rupees. ಸೊ ಎರಡನ್ನೂ ಆ್ಯಡ್ ಮಾಡ್ಕೊಂಡು ನಮಗೆ 1,45,000 ರುಪೀಸ್ ಸಿಗ್ತಾ ಹೋಗುತ್ತೆ. ಲೆಸ್ ರಿಸರ್ವ್ನ ಲೆಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಕಾಂಟ್ರಾಕ್ಟ್ ಬಿನ್ನಲ್ಲಿ ರಿಸರ್ವ್ ಯಾವುದೇ ರೀತಿ ಅಮೌಂಟ್ ಇಲ್ಲ, ಯಾಕಂದರೆ ಎಂಟೈರ್ ಲಾಸ್ ಆಗಿರೋದ್ರಿಂದ ಎಲ್ಲ P&Lಗೆ ಹಾಕೊಂಡಿದ್ದೀವಿ. ಸೊ ಮತ್ತೆ ಇಲ್ಲಿ P&Lಲ್ಲಿ ನಾವು ಲೆಸ್ ಮಾಡ್ಕೊಂಡಿರೋದ್ರಿಂದ 5,000ನ ಮತ್ತೆ ರಿಸರ್ವ್ ಹಾಕೋಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನು ಬ್ಲ್ಯಾಂಕ್ ಬಿಟ್ಕೊಂಡ್ರೆ 1,40,000 ರುಪೀಸ್ನ ಹಾಗೆ ಕ್ಯಾರಿ ಮಾಡ್ಕೋಬೇಕು. ಸೊ ಅದಾದಮೇಲೆ ಕ್ಯಾಶ್ ರಿಸೀವ್ಡ್ ಏನು ಮಾಡ್ಕೊಂಡಿದ್ದೀವಿ ನಾವು 1,25,000 ರುಪೀಸ್ ಕ್ಯಾಶ್ ರಿಸೀವ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಲೆಸ್ ಮಾಡ್ತಾ ಹೋಗಬೇಕು. ಮೈನಸ್ ಕ್ಯಾಶ್ ರಿಸೀವ್ಡ್ 1,25,000 ರುಪೀಸ್. ಸೊ 1,25,000 ರುಪೀಸ್ನ ತೆಗೆದ್ರೆ ನಮಗೆ 20,000 ರುಪೀಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಅಮೌಂಟ್ ನಾವು ಔಟರ್ ಕಾಲಮ್ಗೆ ಹಾಕೊಳ್ತಾ ಹೋಗಬೇಕು. ಸೊ ಇಷ್ಟು ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಏನು ಅಮೌಂಟ್ ಇರುತ್ತೆ ಅಥವಾ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ತೊಗೊಂಬಂದು ಬ್ಯಾಲೆನ್ಸ್ ಶೀಟಿಗೆ ಹಾಕೋದಷ್ಟೇ. ಅದು ಮಾಡಿದ್ರೆ ನಮಗೆ ಈಸಿಯಾಗಿ ಬ್ಯಾಲೆನ್ಸ್ ಶೀಟ್ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟ್ ಟಿ ಅಕೌಂಟ್ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಮಗೆ 12 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.